ಸ್ನೇಹಿತರೆ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ಒಂದು ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್, ಇಂಗ್ಲೀಷಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವ್ಯಾಕರಣ ಪಾರ್ಟ್ಸ್ ಆಫ್ ಸ್ಪೀಚ್, ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ನೌನ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನೌನ್ ಅಂದರೆ ಏನು? ಕನ್ನಡದಲ್ಲಿ ನಾಮಪದ, ರೈಟ್? ನಾಮಪದ. ಸೊ ಫಸ್ಟ್ ನಾವು ಡೆಫಿನಿಷನನ್ನು ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ನೌನ್? ನೌನ್ ಈಸ್ ಅ ವರ್ಡ್ ದ್ಯಾಟ್ ನೇಮ್ ಸಮಥಿಂಗ್. ಇಟ್ ಕ್ಯಾನ್ ಬಿ ಎ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಅ ಥಿಂಗ್. ನೌನ್ ಅಂತಕ್ಕಂಥದ್ದು ಒಂದು ಪದ. ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ವಸ್ತು ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅವುಗಳನ್ನು ರೀಪ್ರೆಸೆಂಟ್ ಮಾಡ್ತಾ ಇರೋದು. ಓಕೆ, ಅವುಗಳಿಗೆ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ನೌನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ಏನಪ್ಪ ನೌನ್ಗೆ ಅಥವಾ ನಾಮಪದಕ್ಕೆ ಅಂತ ನೋಡ್ತಾ ಹೋದರೆ, ಲಂಡನ್, ಬುಕ್, ಸ್ಮಿತಾ, ಕವಿತಾ, ರಾಜೇಶ್, ಸುರೇಶ್, ರೈಟ್? ಹನುಮಂತ, ಮಲ್ಲಪ್ಪ, ಕಾವೇರಿ, ಕಲ್ಲು, ಮಣ್ಣು, ರೈಟ್? ಕಲ್ಲು, ಮಣ್ಣು, ಓಕೆ, ಸುರೇಶ್. ಸೊ ಈ ಎಲ್ಲವೂ ಏನಿದಾವಲ್ಲ ನೌನ್ಗೆ ಎಕ್ಸಾಂಪಲ್ಸ್ಗಳಾಗಿದ್ದಾವೆ. ಓಕೆ, ನಾಮಪದಕ್ಕೆ ಉದಾಹರಣೆಗಳು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಪರ್ಸನ್ ಆಗಿರ್ಬೋದು, ರೈಟ್? ಸುರೇಶ್ ಮಹೇಶ್. ಪ್ಲೇಸ್ ಆಗಿರ್ಬೋದು, ರೈಟ್? ಬೆಂಗಳೂರು, ವಿಜಯಪುರ, ಬಾಗಲಕೋಟೆ, ಹೈದರಾಬಾದ್. ಆ್ಯನಿಮಲ್ ಆಗಿರ್ಬೋದು, ನಾಯಿ, ನರಿ, ಎಮ್ಮೆ, ರೈಟ್? ಸೊ ಈ ರೀತಿಯಾಗಿರ್ತಕ್ಕಂಥವುಗಳಿಗೆ ನಾವೇನಂತೇಳಿ ಕರಿತೀವಿ? ನೌನ್, ನಾಮಪದ ಅಂತೇಳಿ ಕರಿತೀವಿ. ಇದ್ರ ಜೊತೆಗೆ ಇನ್ನೊಂದು ಡೆಫಿನೇಷನ್ ಏನಪ್ಪ ನೌನ್ದು? ನೌನ್ ಕ್ಯಾನ್ ಆಲ್ಸೋ ಬಿ ಎ ಇಂಟ್ಯಾಂಜಿಬಲ್ ಥಿಂಗ್ಸ್ ಸಚ್ ಆಸ್ ಕಾನ್ಸೆಪ್ಟ್, ಪ್ರಾಸೆಸ್ ಆರ್ ಆ್ಯಕ್ಟಿವಿಟೀಸ್ ಆರ್ ಇಮ್ಯಾಜಿನರಿ ಥಿಂಗ್ಸ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬ್ಯೂಟಿ ಆಗಿರ್ಬೋದು, ಟ್ರುತ್ ಆಗಿರ್ಬೋದು, ಆನೆಸ್ಟಿ ಆಗಿರ್ಬೋದು. ಸೊ ಈ ಎಲ್ಲವನ್ನು ನಾವು ಫೀಲ್ ಮಾಡ್ತೀವಿ, ಬಟ್ ಟಚ್ ಮಾಡೋಕ್ಕಾಗಲ್ಲ. ವಿ ಫೀಲ್ ಇಟ್ ಬಟ್ ವಿ ಕ್ಯಾನಾಟ್ ಟಚ್. ಮುಟ್ಟಲಿಕ್ಕೆ ಆಗಲ್ಲ, ಆದರೆ ಅವುಗಳ ಭಾವನೆಗಳನ್ನು ನಾವು ಅರ್ಥೈಸ್ಕೊಳ್ಬೋದು. ಆ ಥರನಾಗಿದ್ದಂಥವುಗಳಿಗೂ ಕೂಡ ನಾವು ನಾಮಪದಗಳ ಕೆಟಗರಿಗೆ ಹಾಕ್ತೀವಿ. ಎಕ್ಸಾಂಪಲ್ಸ್ ನೋಡಿದ್ರೆ ಬ್ಯೂಟಿ. ಸೊ ಬ್ಯೂಟಿಯನ್ನು ನೀವು ಫೀಲ್ ಮಾಡ್ಬೋದು, ಎಷ್ಟು ಸುಂದರವಾಗಿದೆ. ಓಕೆ, ಈ ಹೂವು ಎಷ್ಟು ಸುಂದರವಾಗಿದೆ. ಬಟ್ ಅದನ್ನು ಟಚ್ ಮಾಡೋಕ್ಕಾಗತ್ತಾ? ಆ ಬ್ಯೂಟಿ ಅನ್ನೋದನ್ನು ಇಲ್ಲ. ಟ್ರುತ್ ಅನ್ನೋದ್ರ ಕೂಡ ಟಚ್ ಮಾಡೋಕ್ಕಾಗತ್ತಾ? ಇಲ್ಲ. ಆನೆಸ್ಟಿಯನ್ನು ಟಚ್ ಮಾಡೋಕ್ಕಾಗತ್ತಾ? ಇಲ್ಲ. ಆ ಮನುಷ್ಯ ಎಷ್ಟು ಆನೆಸ್ಟ್ ಆಗಿದ್ದಾನೆ, ಎಷ್ಟು ನಂಬಿಕಸ್ಥ ಇದ್ದಾನೆ, ಆ ವ್ಯಕ್ತಿ ನಂಬಿಕಸ್ಥ ಇದ್ದಾನೆ, ಬಟ್ ಆ ನಂಬಿಕೆಯನ್ನು ಟಚ್ ಮಾಡೋಕ್ಕಾಗತ್ತಾ? ನೋ. ಸೊ ಈ ಥರನಾಗಿರ್ತಕ್ಕಂಥ ಸಿಚುವೇಷನ್ನಲ್ಲಿ ಕೂಡ ಅವುಗಳಿಗೆ ನಾವು ನೌನ್ ಕೆಟಗರಿಗೆ ಸೇರಿಸ್ತೀವಿ. ಓಕೆ, ಸೊ ಇದು ಬ್ರಾಡರ್ ಕೆಟಗರಿ ಆಯಿತು ನೌನ್ ಅಂತ ಬಂದಾಗ. ಸೊ ಅವುಗಳಲ್ಲಿ ಸಪ್ರೇಟ್ ಡಿವಿಷನ್ ಮಾಡಿದ್ದಾರೆ, ಕೆಟಗರಿಗಳನ್ನು ಮಾಡಿದ್ದಾರೆ ನೌನ್ ಒಂದರಲ್ಲಿ. ಯಾವುದ್ಯಾವುದು? ಪ್ರಾಪರ್ ನೌನ್, ಕಾಮನ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್. ಓಕೆ, ಸೊ ಈ 4 ಕೆಟಗರಿಗಳನ್ನು ನೌನಲ್ಲಿ ಮಾಡಿರೋದನ್ನು ನೀವು ನೋಡ್ತೀರಿ. ಯಾವುದ್ಯಾವುದು? ಪ್ರಾಪರ್, ಕಾಮನ್, ಅಬ್ಸ್ಟ್ರಾಕ್ಟ್, ಕಲೆಕ್ಟಿವ್. ಸೊ ಹೆಸರಲ್ಲೇ ಅವುಗಳ ಅರ್ಥ ಕೂಡ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ 1 by 1 ಕವರ್ ಮಾಡ್ತಾ ಹೋದಾಗ ಮೋರ್ ಡೀಟೇಲ್ ನಾಲೆಜ್ ನಿಮಗೆ ಸಿಗುತ್ತೆ. ಬಟ್ ಸದ್ಯಕ್ಕೆ ಈ 4 ಅದರಲ್ಲಿ ಮೊದಲನೇದಾಗಿ ನಾವು ಅಭ್ಯಾಸ ಮಾಡ್ತಾ ಇರೋದು ಯಾವುದಂದರೆ ಪ್ರಾಪರ್ ನೌನ್. ಓಕೆ, ಸೊ ನಮ್ಮ ಹೆಡ್ಡಿಂಗ್ ಬಂದುಬಿಟ್ಟು ಏನಿವಾಗ ಪ್ರಾಪರ್ ನೌನ್, ಅದು ಮೊದಲೇದು. ಏನಪ್ಪ ಪ್ರಾಪರ್ ನೌನು? ವಾಟ್ ಈಸ್ ಅ ಡೆಫಿನೇಷನ್ ಫಾರ್ ದ ಪ್ರಾಪರ್ ನೌನ್? ಓಕೆ, ಪ್ರಾಪರ್ ನೌನ್ is a specific name of a person, place or a thing and is always capitalized. ಪ್ರಾಪರ್ ನೌನ್ ಅಂದ್ರೇನು? ಇಟ್ಟಂಥ ಹೆಸರುಗಳು ಅಂತ ನೀವು ನೆನಪಿಟ್ಕೋಬೇಕು. ಇಟ್ಟಂಥ ಹೆಸರುಗಳು, ಇಟ್ಟಂಥ ಹೆಸರು, ಪದಗಳು, ಅವುಗಳಿಗೆ ನಾವು ಪ್ರಾಪರ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಪ್ಯಾರಿಸ್ ಈಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್. ಪ್ಯಾರಿಸ್ ಅನ್ನೋದೇನದ ಫ್ರಾನ್ಸ್ನ ಒಂದು ರಾಜಧಾನಿ. ರೋಸ್ ಈಸ್ ಬ್ಯೂಟಿಫುಲ್. ರೋಸ್ ತುಂಬ ಸುಂದರವಾಗಿದೆ. ಓಕೆನಾ? ಸೊ ಇಲ್ಲಿ ಪ್ಯಾರಿಸ್ ಅನ್ನೋದೇನು ಒಂದು ನಾವು ಇಟ್ಟಂಥ ಹೆಸರಾಗಿರ್ತದೆ. ಸೊ ಅದು ಕೂಡ ಪ್ರಾಪರ್ ನೌನಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಫ್ರಾನ್ಸ್ ಕೂಡ ಒಂದು ಹೆಸರು, ಇಟ್ಟಂಥ ಹೆಸರಾಗಿರ್ತಕ್ಕಂಥದ್ದು ಒಂದು ಊರಿಗೆ. ಓಕೆ, ಅದು ನಗರಕ್ಕೆ, ಒಂದು ದೇಶಕ್ಕೆ ಅಲ್ವಾ? ಸೊ ಅದಕ್ಕೋಸ್ಕರ ಅದು ಪ್ರಾಪರ್ ನೌನ್ ಆಗಿರ್ತದೆ. ರೋಸ್ ಈಸ್ ಬ್ಯೂಟಿಫುಲ್. ರೋಸ್ ಅನ್ನೋದೇನು? ಗುಲಾಬಿ. ಗುಲಾಬಿ ಅನ್ನೋದು ಕೂಡ ಒಂದು ಇಟ್ಟಂಥ ಹೆಸರಾಗಿರ್ತದೆ. ಸೊ ಅದಕ್ಕೋಸ್ಕರ ಇವೆಲ್ಲವೇನು ಪ್ರಾಪರ್ ನೌನ್. ಈ ಪದವನ್ನು ನೀವು ಅರ್ಥ ಮಾಡ್ಕೋಬೇಕು. ಸ್ಪೆಸಿಫಿಕ್, ಪ್ರಾಪರ್ ಅಂತ ಬಂದಾಗ ಎಕ್ಸಾಕ್ಟ್ ಅಂತ ಪದದ ಅರ್ಥ ತಿಳ್ಕೋಬೇಕು. ಸ್ಪೆಸಿಫಿಕ್ ಅದೇ ಅಂತ. ಓಕೆ, ಸೊ ಆ ರೀತಿಯಾಗಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪದಗಳಿದ್ದರೆ ಅವುಗಳಿಗೆ ನಾವು ಪ್ರಾಪರ್ ನೌನ್ ಕೆಟಗರಿಯಲ್ಲಿ ಹಾಕ್ತೀವಿ. ಎರಡನೇದಾಗಿ ಬರೋದು ಯಾವುದು? ಕಾಮನ್ ನೌನ್. ಹೆಸರಲ್ಲೇ ಇದೆ. ಸೊ ಇಲ್ಲಿರ್ತಕ್ಕಂಥ ನಾಮಪದಗಳನ್ನು ನಾವು ಯಾವ ಥರನಾಗಿ ಮಾತಾಡ್ತೀವಿ ಅಂದರೆ ಕಾಮನ್ನಾಗಿ ಮಾತಾಡ್ತೀವಿ. ಓಕೆ, ಸ್ಪೆಸಿಫಿಕ್ ಆಗಿ ಅಲ್ಲ. ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ಏನಾಗ್ತಾ ಇತ್ತದು? ನಾವು ಪ್ರಾಪರ್ ನೌನ್ ಕೆಟಗರಿ ಹಾಕ್ತಾ ಇದ್ದೀವಿ, ರೈಟ್? ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಮಾತಾಡಲ್ಲ, ಕಾಮನ್ ಆಗಿ ಮಾತಾಡ್ತೀವಿ. ಸೊ ಡೆಫಿನೇಷನ್ ನೋಡಿ.
ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಜೆನರಿಕ್ ನೌನ್. ಓಕೆ, ಏನಂತ ಕರೀತಾರೆ ಅದಕ್ಕೆ? ಜೆನರಿಕ್ ನೌನ್ ಅಂತ ಕೂಡ ಕರೀತಾರೆ. ವಿ ಕ್ಯಾನ್ ಸೇ ಆ್ಯಸ್ ಅ ಅಪೋಸಿಟ್ ಟು ಪ್ರಾಪರ್ ನೌನ್. ಸೊ ಇದಕ್ಕೆ ಇನ್ನೊಂದು ಏನು ಹೇಳ್ಬೋದು ಅಂದರೆ ನಾವು ಪ್ರಾಪರ್ ನೌನ್ನ ವಿರುದ್ಧವೇ ಈ ಕಾಮನ್ ನೌನ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಕ್ಯಾಪಿಟಲೈಸ್ಡ್ ಅಂಟಿಲ್ ಇಟ್ ಈಸ್ ಪ್ರೆಸೆಂಟ್ ಎಟ್ ದ ಸ್ಟಾರ್ಟಿಂಗ್. ಸೊ ಕ್ಯಾಪಿಟಲ್ ಆಗಿ ಬಳಸಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಪ್ರೆಸೆಂಟ್ ಎಟ್ ದ ಸ್ಟಾರ್ಟಿಂಗ್. ಮೊದಲೇದಾಗಿತ್ತಂದರೆ ಮಾತ್ರ ಬಳಸಬೇಕು, ಉಳಿದೆಲ್ಲೂ ಇದನ್ನು ಕ್ಯಾಪಿಟಲ್ ಲೆಟರಲ್ಲಿ ಬಳಸಲ್ಲ. ಓಕೆ, ಏನಪ್ಪ ಕಾಮನ್ ನೌನ್ ಅಂದರೆ? ಪ್ರಾಪರ್ ನೌನ್ದ ಅಪೋಸಿಟ್ಟು. ಎಕ್ಸಾಂಪಲ್ ನೋಡೋಣ ಇಲ್ಲಿ. ದ ವುಮೆನ್ ಕ್ರಾಸ್ ದ ರಿವರ್. ಒಬ್ಬ ಮಹಿಳೆ ನದಿಯನ್ನು ದಾಟಿದಳು ಅಂತ ಕೊಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ ಕಾಮನ್ ಆಗಿರ್ತಕ್ಕಂಥ ಪದಗಳು ಯಾವುದು ನೀವು ನೋಡಿದರೆ? ಒಂದು ವುಮೆನ್, ಇನ್ನೊಂದು ರಿವರ್. ಯಾಕೆ ಹೇಳಿ? ವುಮೆನ್ ಅಂದರೆ ಏನು ಕನ್ನಡದಲ್ಲಿ? ಮಹಿಳೆ. ಓಕೆ, ಸೊ ಮಹಿಳೆ ಹೆಸರು ಏನಾದರೂ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವ ನಾವು? ಕವಿತಾ, ಶಾಂತ, ಮಾಲಾ ಏನಾದರೂ ಹೇಳ್ತಾ ಇದ್ದೀವ? ಡೆಫಿನೆಟ್ಲಿ ನಾಟ್. ಸೊ ಮಹಿಳೆ ಅಂತ ಕಾಮನ್ ಆಗಿರ್ತಕ್ಕಂಥ ಪದವನ್ನು ಬಳಸ್ತಾ ಇದ್ದೀವಿ, ರೈಟ್? ಸೊ ವುಮೆನ್ ಇಸ್ ದ ಕಾಮನ್ ನೌನ್. ಬೆಸ್ಟ್ ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಯಾವ ಪದ ಕೊಟ್ಟಿದ್ದೀವಿ ನಾವಿಲ್ಲಿ? ರಿವರ್ ಅಂತ ಕೊಟ್ಟಿದ್ದೀವಿ. ರಿವರ್ ಅಂದರೆ ಏನು ಕನ್ನಡದಲ್ಲಿ? ನದಿ. ಓಕೆ, ಸೊ ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ನದಿ ಬಗ್ಗೆ ಮಾತಾಡ್ತಾ ಇದ್ದೀವ ನಾವು? ಗಂಗಾ ನದಿ ಅಂತ ಹೇಳ್ತಾ ಇದ್ದೀವ? ರೈಟ್, ನೋ. ಕಾವೇರಿ ನದಿ ಅಂತ ಹೇಳ್ತಾ ಇದ್ದೀವ? ನೋ. ಸಿಂಧು ಅಂತ ಏನಾದರೂ ಹೇಳ್ತಾ ಇದ್ದೀವ? ನೋ. ಸೊ ಸ್ಪೆಸಿಫಿಕ್ಕಾಗಿ ಯಾವುದೇ ಹೆಸರುಗಳನ್ನು ನಾವಿಲ್ಲಿ ಬಳಸ್ತಾ ಇಲ್ಲ, ಕಾಮನ್ನಾಗಿ ಮಾತಾಡ್ತಾ ಇದ್ದೀವಿ. ನದಿ ಅಂತ ಕಾಮನ್ನಾಗಿ ಹೇಳ್ತಾ ಇದ್ದೀವಿ. ಸೊ ರಿವರ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ದ ಕಾಮನ್ ನೌನ್. ಸೊ ಕೆಳಗಡೆ ಕೂಡ ಅದನ್ನೇ ಕೊಟ್ಟಿದ್ದೀವಿ ಇಲ್ಲಿ. ವುಮೆನ್ ಆ್ಯಂಡ್ ರಿವರ್ ಆರ್ ದ ಕಾಮನ್ ಹಿಯರ್. ಸೊ ಇದು ಕಾಮನ್ ನೌನ್ಗೆ ಒಂದು ಬೆಸ್ಟ್ ಇನ್ಫಾರ್ಮೇಷನ್ ಆಗಿರ್ತದೆ. ಇದರ ನಂತರ ಬರ್ತಕ್ಕಂಥದ್ದು ಯಾವುದು? ಅಬ್ಸ್ಟ್ರಾಕ್ಟ್ ನೌನ್. ಯಾವುದು? ಸೊ ಎರಡನ್ನು ಕವರ್ ಮಾಡಿದ್ದೀವಿ ನಾವು ಇವಾಗ. ಒಂದನೇದು ಪ್ರಾಪರು, ಸ್ಪೆಸಿಫಿಕ್ ಆಗಿ ಮಾತಾಡ್ತೀವಿ. ಇನ್ನೊಂದು ಕಾಮನ್ನು, ಜನರಲ್ಲೇ ಮಾತಾಡ್ತೀವಿ. ಈಗ ಮೂರನೇದು ಬಂದಿರೋದು ಯಾವುದು? ಅಬ್ಸ್ಟ್ರಾಕ್ಟ್ ನೌನ್. ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್? ಅಬ್ಸ್ಟ್ರಾಕ್ಟ್ ನೌನ್ ಇಸ್ ಅನ್ ಇಂಟ್ಯಾಂಜಿಬಲ್ ಥಿಂಗ್ ವಿಚ್ ಕೆನಾಟ್ ಪರ್ಸ್ಯೂಡ್ ಬೈ ದ ಸೆನ್ಸ್. ಓಕೆ, ವಿಚ್ ಕೆನಾಟ್ ಪರ್ಸ್ಯೂಡ್ ಬೈ ದ ಸೆನ್ಸ್. ಸೆನ್ಸ್ ಮುಖಾಂತರವಾಗಿ ಇದನ್ನು ನಾವು ಪರ್ಸ್ಯೂ ಮಾಡಲಿಕ್ಕೆ ಆಗಲ್ಲ, ಅಂದರೆ ಟಚ್ ಮಾಡಿ ಫೀಲ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಇವಾಗ ನಿಮ್ಮ ಮುಂದೆ ಒಂದು ಲ್ಯಾಪ್ಟಾಪ್ ಇದೆ ಅಂದ್ಕೊಳ್ಳಿ. ಲ್ಯಾಪ್ಟಾಪನ್ನು ಮುಟ್ತೀರಾ ನೀವು, ಯು ಕ್ಯಾನ್ ಸೆನ್ಸ್ ಇಟ್, ರೈಟ್? ಸೊ ಆ ರೀತಿಯಾಗಿ ಸೆನ್ಸ್ ಆಗ್ತಿತ್ತು ಅಂದರೆ ಅಬ್ಸ್ಟ್ರಾಕ್ಟ್ ನೌನ್ ಆಗಲ್ಲ. ಸೆನ್ಸನ್ನು ಮಾಡಲಿಕ್ಕೆ ಆಗದೇ ಇರೋದನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಪೀಪಲ್ ಅಡ್ಮೈರ್ಡ್ ಹರ್ ಬ್ಯೂಟಿ. ಜನರು ಅವಳ ಸೌಂದರ್ಯವನ್ನು ಅಡ್ಮೈರ್ ಮಾಡಿದಾರಂತ. ಸೊ ಇಲ್ಲಿ ಬ್ಯೂಟಿ ಅನ್ನೋದೇನಾಯಿತು? ಒಂದು ಅಬ್ಸ್ಟ್ರಾಕ್ಟ್ ನೌನ್ ಆಯಿತು. ಈ ಸೆನ್ಸ್ ಏನಾದರೂ ಮಾಡೋಕ್ಕಾಗತ್ತಾ ಬ್ಯೂಟಿಯನ್ನು ನಮಗೆ? ಸೊ ಕ್ಯಾನ್ ವಿ ಸೆನ್ಸ್ ದ ಬ್ಯೂಟಿ? ನೋ, ವಿ ಕೆನಾಟ್ ಸೆನ್ಸ್ ಇಟ್, ಜಸ್ಟ್ ವಿ ಕ್ಯಾನ್ ಫೀಲ್ ಇಟ್. ಓಕೆ, ಐ ಅಪ್ರಿಷಿಯೇಟ್ ಹರ್ ಕರೇಜ್. ಐ ಅಪ್ರಿಷಿಯೇಟ್ ಹರ್ ಕರೇಜ್. ಅವಳ ಧೈರ್ಯವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಮೆಚ್ಕೋತೀನಿ. ಆ ಧೈರ್ಯವನ್ನು ಏನಾದರೂ ನಿಮಗೆ ಸೆನ್ಸ್ ಮಾಡೋಕ್ಕಾಗತ್ತಾ? ಟಚ್ ಮಾಡೋಕ್ಕಾಗತ್ತಾ ಧೈರ್ಯ ಏನಾದರೂ? ನೋ, ವಿ ಕೆನಾಟ್ ಟಚ್ ಇಟ್. ಸೊ ಓನ್ಲಿ ಸೆನ್ಸ್ ಮಾಡ್ಬೋದು, ಅರ್ಥೈಸ್ಕೊಳ್ಬೋದು. ಬಟ್ ಇನ್ ಡೆಪ್ತಾಗಿ ನೋಡ್ತಾ ಹೋದರೆ ನಮ್ಗೆ ಅದನ್ನು ಟಚ್ ಮಾಡೋಕ್ಕೆ ಆಗಲ್ಲ. ಸೊ ಈ ರೀತಿಯಾಗಿ ವಿಚ್ ಕೆನಾಟ್ ಬಿ ಪರ್ಸ್ಯೂಡ್ ಬೈ ದ ಸೆನ್ಸ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ಅಬ್ಸ್ಟ್ರಾಕ್ಟ್ ನೌನ್. ಸಿಂಪಲ್ಲಾಗಿ ಯಾವುದನ್ನು ಸೆನ್ಸ್ ಮಾಡಲಿಕ್ಕೆ ಆಗುವುದಿಲ್ಲ, ಅಂದರೆ ಟಚ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಇಲ್ಲಿ ನೋಡಿ, ಬ್ಯೂಟಿ ಆ್ಯಂಡ್ ಕರೇಜ್ ಆರ್ ದ ಅಬ್ಸ್ಟ್ರಾಕ್ಟ್ ನೌನ್ ಹಿಯರ್. ಯಾಕಂದರೆ ಬ್ಯೂಟಿನೂ ಕೂಡ ನಮಗೆ ಟಚ್ ಮಾಡೋಕ್ಕಾಗಲ್ಲ, ಕರೇಜನ್ನು ಕೂಡ ನಮಗೆ ಟಚ್ ಮಾಡೋಕ್ಕಾಗಲ್ಲ. ಜಸ್ಟ್ ವಿ ಕ್ಯಾನ್ ಓನ್ಲಿ ಫೀಲ್ ಇಟ್. ಸೊ ದಟ್ ಈಸ್ ವಾಟ್ ದೀಸ್ ಟು ಆರ್ in the category of abstract noun. Coming back to the last one, we call it as collective noun. Again, collective noun ಅಂತ ನೋಡ್ತಾ ಹೋದರೆ ಹೆಸರಲ್ಲೇ ಗೊತ್ತಾಗ್ತದೆ, we are talking about collection. ಸೊ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕನ್ನಡದಲ್ಲಿ ಏನು ಕಲೆಕ್ಷನ್ ಅಂದರೆ ಏನು? ಗುಂಪು. ಓಕೆ, ಆ ವಾಕ್ಯದಲ್ಲಿ ಗುಂಪು ಅಂತಕ್ಕಂಥ ಒಂದು ಫೀಲಿಂಗ್ ಬರ್ತಾ ಇರಬೇಕು ನಮಗೆ. ಓಕೆ, ಆ ಥರನಾಗಿತ್ತಂದರೆ ಅದಕ್ಕೆ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. A collective noun denotes a group or a collection of people or of things. ಅದನ್ನೇ ಹೇಳಿದ್ದಾರೆ ಇಲ್ಲಿ, ಗ್ರೂಪ್ ಆರ್ ದ ಕಲೆಕ್ಷನ್ ಆಫ್ ದ ಪೀಪಲ್ ಆರ್ ಥಿಂಗ್ಸ್. ಎಕ್ಸಾಂಪಲ್ ನೋಡೋಣ. ಅ ಟೀಮ್ ಆಫ್ ಪ್ಲೇಯರ್ಸ್. ಅ ಟೀಮ್ ಆಫ್ ಪ್ಲೇಯರ್ಸ್. ಇಲ್ಲಿ ಟೀಮ್ ಅನ್ನೋದೇನು? ಒಂದು ಗುಂಪಿಗೆ ರಿಪ್ರೆಸೆಂಟ್ ಮಾಡ್ತಾ ಇದೆಯಾ? ಕ್ರಿಕೆಟ್ ಟೀಮ್. ಕ್ರಿಕೆಟ್ ಟೀಮ್ ಅಂದರೆ ಏನಲ್ಲಿ? ಟೀಮ್ ಅಂದರೆ 11 ಜನ ಆಟಗಾರರಿರ್ತಕ್ಕಂಥ ಒಂದು ಗುಂಪು. ಅ ಪೇರ್ ಆಫ್ ಶೂಸ್. ಅ ಪೇರ್ ಆಫ್ ಶೂಸ್. ಶೂಸ್ನ ಜೋಡಿ ಅಂದಂಗೆ. ಪೇರ್ ಅಂದರೆ ಎಷ್ಟು? 2 ಬರ್ತಾವಲ್ಲ, ಸೊ ಆ ಥರ. ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್. ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್. ಒಂದು ಕ್ಲಾಸ್ ಅಂದರೆ ಒಂದು ಸ್ಟೂಡೆಂಟ್, ಒಂದು ಕ್ಲಾಸ್ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿ ಒಂದು ಗುಂಪು ಇರುತ್ತೆ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಒಂದು ಗುಂಪು ಇರುತ್ತೆ. ಕ್ಲಾಸ್ ಅಂತ ನೀವು ಓವರ್ ಆಲ್ ಟೇಕ್ ತೆಗೆದುಕೊಂಡಾಗ, ರೈಟ್? ಸೊ ಕ್ಲಾಸಿನ ಎಕ್ಸಾಂಪಲ್ ಫಾರ್ ದ ಕಲೆಕ್ಟಿವ್ ನೌನ್. ಓಕೆ, ಅ ಫ್ಲಾಕ್ ಆಫ್ ಸೀಪ್. ಫ್ಲಾಕ್ ಅಂದರೆ ಏನು? ಹಿಂಡು ಅಂತ ಅರ್ಥ ಬರ್ತದೆ. ಹಿಂಡು ಅಂದ್ರೆ ಏನು?
ಸಮೂಹ, ಗುಂಪು ಅದೇ ಅರ್ಥ ಬರ್ತದೆ. ಓಕೆ, ಶೀಪ್ ಕುರಿಯ ಹಿಂಡು, ಅ ಫ್ಲಾಕ್ ಆಫ್ ಶೀಪ್. ಸೊ ಫ್ಲಾಕ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದ ಕಲೆಕ್ಟಿವ್ ನೌನ್. ಸೊ ಅದೇ ರೀತಿಯಾಗಿ ಇರ್ತಕ್ಕಂಥ ಪದಗಳು ಮತ್ಯಾವುದು ನಿಮಗೆ ಕಲೆಕ್ಷನ್ ಅಥವಾ ಗ್ರೂಪಿಗೆ ಎಕ್ಸಾಂಪಲ್ ಅಂದರೆ ಫ್ಲಾಕ್ ಆಗಿರ್ಬೋದು, ಸ್ವಾರ್ಮ್ ಆಗಿರ್ಬೋದು, ಪೇರ್ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಪದಗಳೇನಾದರೂ ನಿಮಗೆ ಕಂಡ್ರೆ ವಾಕ್ಯದಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್, ದಟ್ ಈಸ್ ಅನ್ ನೌನ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ನೌನ್ ಇಟ್ ಈಸ್ ಕಲೆಕ್ಟಿವ್ ನೌನ್. ಓಕೆ, ಸೊ ಟೋಟಲ್ ಆಗಿ 4 ನೌನ್ಗಳ ಬಗ್ಗೆ ನಾವು ಇದರಲ್ಲಿ ಅಭ್ಯಾಸ ಮಾಡಿದ್ದೀವಿ ಅಲ್ವಾ. ಒಂದನೇದು ಯಾವುದು? ಪ್ರಾಪರ್ ನೌನ್. ಎರಡನೇದು ಕಾಮನ್ ನೌನ್. ಮೂರನೇದು ಅಬ್ಸ್ಟ್ರಾಕ್ಟ್ ನೌನ್. ನಾಲ್ಕನೇದು ಕಲೆಕ್ಟಿವ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು. ಕಲೆಕ್ಟಿವ್ ನೌನ್ ಅಂದರೆ ಏನಾಯ್ತು ಅಲ್ಲಿ? ಯಾವ್ಯಾವ್ದು ನೋಡಿದ್ವಿ ನಾವು? ಒಂದನೇದು ಪ್ರಾಪರ್ ನೌನ್, ಕಾಮನ್ ನೌನ್, ಮೂರನೇದು ಅಬ್ಸ್ಟ್ರಾಕ್ಟ್ ನೌನ್, ಕೊನೆಗೆ ಕಲೆಕ್ಟಿವ್ ನೌನ್. ಪ್ರಾಪರ್ ನೌನ್ ಅಂದರೆ ಸ್ಪೆಸಿಫಿಕ್ ಆಗಿ ಮಾತಾಡ್ತೀವಿ. ಕಾಮನ್ ಅಂದರೆ ಜನರಲ್ ಆಗಿ ಮಾತಾಡ್ತಿರ್ತೀವಿ. ಇನ್ನೊಂದು ಯಾವುದು? ಅಬ್ಸ್ಟ್ರಾಕ್ಟ್ ಅಂದರೆ ಏನಾಯಿತು ಅಲ್ಲಿ? ನಮಗೆ ಓನ್ಲಿ ಸೆನ್ಸ್ ಮಾಡೋಕ್ಕೆ ಆಗ್ತಿರಂಗಿಲ್ಲ, ಜಸ್ಟ್ ವಿ ಕ್ಯಾನ್ ಫೀಲ್ ಇಟ್. ಓಕೆ, ಕೊನೆಗೆ ಬರೋದು ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಏನು ಮಾತಾಡ್ತೀವಿ ನಾವು ಅಲ್ಲಿ? ಗ್ರೂಪ್, ಸಮೂಹ ಇರ್ತದೆ ಅಲ್ಲಿ, ಸಮೂಹ. ಸೊ ಆ ಥರನಾಗಿರ್ತಕ್ಕಂಥದ್ದು ಏನಾದರೂ ಕಂಡು ಬಂತಂದರೆ ವಾಕ್ಯದಲ್ಲಿ ಅದನ್ನು ನಾವು ಕಲೆಕ್ಟಿವ್ ನೌನ್ ಕ್ಯಾಟಗರಿಯಲ್ಲಿ ಹಾಕ್ತೀವಿ. ಓಕೆ, ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಪಾರ್ಟ್ಸ್ ಆಫ್ ಸ್ಪೀಚ್, ದಟ್ ಈಸ್ ನೌನ್. ಸೊ ಮುಂದಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ನೋಡೋಣ, ಅದು ಪ್ರನೌನ್. ಪ್ರನೌನ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರನೌನ್ ಅಂದರೆ ಕನ್ನಡದಲ್ಲಿ ಸರ್ವನಾಮ. ನೌನ್ ಅಂದರೆ ನಾಮಪದ, ಪ್ರನೌನ್ ಅಂದರೆ ಸರ್ವನಾಮ. ಸೊ ಈ ಸರ್ವನಾಮಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.